ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ರಾಜ್ಯ ಹಾಗೂ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಅದರಲ್ಲೂ ಡ್ರಗ್ಸ್ ಸೇವನೆ ಮಾಡುವವರ ಬಳಿ ಮಾರಕ ಆಯುಧಗಳು ಪತ್ತೆಯಾಗುತ್ತಿರುವ ಘಟನೆಗಳು ಸಾರ್ವಜನಿಕರಲ್ಲಿ ಮತ್ತಷ್ಟು ಭಯದ ವಾತಾವರಣ ಸೃಷ್ಟಿಸಿವೆ. ಇಂತಹ ಸಮಯದಲ್ಲಿ ಡ್ರಗ್ಸ್ ವಿರುದ್ಧ ಸಮುದಾಯ ಮಟ್ಟದಲ್ಲೇ ಕಠಿಣ ಕ್ರಮ ಕೈಗೊಳ್ಳಲು ಮುಸ್ಲಿಂ ಸಮಾಜದ ಮುಖಂಡರು ಆಸಿಫ್ ಶರೀಫ್ ಮುಂದಾಗಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಮುಸ್ಲಿಂ ಮುಖಂಡ ಆಸಿಫ್ ಶರೀಫ್ ಅವರು ಡ್ರಗ್ಸ್ ವಿರುದ್ಧ ಹೊಸ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಡ್ರಗ್ಸ್ ಸೇವನೆ ಮಾಡ್ತಾ ಇರುವವರ ಬಗ್ಗೆ ಮಾಹಿತಿಯನ್ನು ಪಡೆದು ಅವರನ್ನ ಪೊಲೀಸರಿಗೆ ಒಪ್ಪಿಸುವ ಕಾರ್ಯಕ್ಕೆ ಮುಂದಾಗಿರುವ ಆಸಿಫ್ ಶರೀಫ್ ಅವರ ತಂಡ ಅಲ್ಪಾವಧಿಯಲ್ಲೇ 10ಕ್ಕೂ ಹೆಚ್ಚು ಯುವಕರನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದೆ ಅಂತ ತಿಳಿದು ಬಂದಿದೆ. ಡ್ರಗ್ಸ್ ವ್ಯಸನದಿಂದ ಯುವಕರನ್ನ ದೂರವಿಡುವುದರ ಜೊತೆಗೆ ಸಮಾಜದಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗದಂತೆ ತಡೆಯುವುದು ಈ ಒಂದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ಇದರ ಜೊತೆಗೆ ಡ್ರಗ್ಸ್ ಸೇವನೆ ಹಾಗೂ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ ಸಾಮಾಜಿಕವಾಗಿಯೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೀತಾ ಇದೆ. ಡ್ರಗ್ಸ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವವರನ್ನ ಮಸೀದಿ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಂದ ಬಹಿಷ್ಕರಿಸುವುದು, ಮದುವೆ ಸಂದರ್ಭದಲ್ಲಿ ಮಸೀದಿಗಳಿಂದ ನೀಡುವ ಎನ್ಒಸಿಗೆ ನಿರ್ಬಂಧ ಹೇರೋದು ಸೇರಿದಂತೆ ಹಲವು ಕಠಿಣ ಕ್ರಮಗಳನ್ನ ಜಾರಿಗೆ ತರುವ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆರಂಭವಾಗಿದೆ. ಅಷ್ಟೇ ಅಲ್ಲದೆ ಇಂತಹವರ ಮರಣದ ಸಂದರ್ಭದಲ್ಲಿ ಕೂಡ ಮಸಣದಲ್ಲಿ ಅಂತ್ಯಕ್ರಿಯೆಗೆ ಅವಕಾಶ ನೀಡುವ ವಿಚಾರದಲ್ಲೂ ನಿರ್ಬಂಧ ಹೇರುವಂತಹ ಕುರಿತು ಕೆಲವು ಕಡೆ ಕ್ರಮಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಕ್ರೈಮ್ ವರದಿಗಾರ ಫಾರೂಕ್ ಅಹಮದ್ ಅವರು ತಿಳಿಸಿದ್ದಾರೆ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ನಿಮ್ ಜೊತೆಗಿದ್ದೀನಿ ಫಾರೂಕ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ತುಂಬಾ ದೊಡ್ಡ ಚರ್ಚೆಗಿರೋದು ಡ್ರಗ್ಸ್ ಪ್ರಕರಣಗಳು ಹೆಚ್ಚಾಗಿದೆ. ಹಾಗಾಗಿ ಪೊಲೀಸರು ಕೂಡ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಬೇಡ ಬ್ರೋ ಅಂತ. ಆಸಿಫ್ ಶರೀಫ್ ಅಂತ ಬಿಟಿಎಂ ಲೇಔಟಿನ ಒಬ್ರು ಮುಖಂಡರು ಕೂಡ ಈಗ ಸುಮಾರು ಒಂದು ವಾರದಿಂದ ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ. ಹಲವಾರು ಡ್ರಗ್ಸ್ ಪ್ರಕರಣದಲ್ಲಿ ಭಾಗಿಯಾಗಿರೋರು ಹಾಗೂ ಡ್ರಗ್ಸ್ ತಗೊಳ್ತಾ ಇರೋ ಮಕ್ಕಳನ್ನ ಹಿಡಿದು ಪೊಲೀಸರು ಹ್ಯಾಂಡ್ ಓವರ್ ಮಾಡುವಂತ ಕೆಲಸಗಳು ಮಾಡಿದ್ದಾರೆ. ನೀವು ನೋಡಿರ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋ ಈ ಸ್ಟೋರಿ ಇದು. ಬನ್ನಿ, ಇವತ್ತು ಇವ್ರು ನಮ್ ಜೊತೆಗಿದ್ದಾರೆ, ಕೇಳೋಣ ಇವ್ರ ಹತ್ರ ಈ ಯೋಚನೆ ಇವ್ರಿಗೆ ಯಾಕೆ ಬಂತು ಅಂತ. ಸರ್, ಈಗ ಡ್ರಗ್ಸ್ ಪ್ರಕರಣಗಳಲ್ಲಿ ಇಷ್ಟೊಂದು ಅವೇರ್ನೆಸ್ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಾ, ಇದು ನಿಮ್ ಮೈಂಡ್ಗೆ ಯಾವ ತರ ಆಲೋಚನೆ ಬಂತು ಸರ್? ಸರ್, ಆ್ಯಕ್ಚುಲಿ ನಾನು ಇದಕ್ಕೆ ಮುಂಚೆನೂ ಒಂದು ವಿಡಿಯೋ ಮಾಡಿದ್ದೆ ಸೆಲ್ಫಾಗಿ. ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ನಮ್ಮ ದೊಡ್ಡ ಸೀನಿಯರ್ ಲೀಡರ್ಸು ನಮ್ಮ ರೈಟ್ ನೋ ಅವರು ವೈಸ್ ಚೇರ್ಮನ್ ಆಗಿದ್ದಾರೆ KSRTCಯಲ್ಲಿ ರಿಜ್ವಾನ್ ನವಾಬ್ ಸಾಹೇಬರು, ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಸೌಮ್ಯ ರೆಡ್ಡಿ ಮೇಡಮ್. ಅಲ್ಲಿಂದ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬಂತು, ನಮ್ಮ ಏರಿಯಾ ಹೆಸರು ತುಂಬ ಡ್ಯಾಮೇಜ್ ಮಾಡೋಕ್ಕೆ ಬೇರೆಯವ್ರು ಟ್ರೈ ಮಾಡ್ತಾ ಇದ್ದಾರೆ. ಗಾಂಜಾ, ಅದರಲ್ಲಿ ಟ್ಯಾಬ್ಲೆಟ್ಸ್ ಅಲ್ಲಿ, ಇಂಜೆಕ್ಷನ್ ಅಲ್ಲಿ, MDMA ಅಲ್ಲಿ. ಹಂಗಾಗಿ ಇದ್ರ ಮೇಲೆ ನಾವು ಸೀರಿಯಸ್ ಆಕ್ಷನ್ಸ್ ಮಾಡಲೇಬೇಕು, ನೀವೆಲ್ಲ ಯೂತ್ ಎಲ್ಲ ಸೇರಿ ಒಂದು ಕೆಲಸ ಮಾಡಿ ಅಂತ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಅವ್ರ ಗೈಡೆನ್ಸ್ ಪ್ರಕಾರ ನಾವು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ, ಕ್ರೈಮ್ ಫೈಟರ್ಸ್ ಅಂತ. ಒಂದೇ ರಾತ್ರಿಯಲ್ಲಿ ಆಲ್ಮೋಸ್ಟ್ 900 to 1000 ಪೀಪಲ್ಸ್ ಅದರಲ್ಲಿ ಜಾಯ್ನ್ ಆದರು ಏರಿಯಾದಿಂದ, ನಮ್ಮ ಬರೀ ಗುರಪ್ಪನಪಾಳ್ಯ, ಬಿಸ್ಲಾ ನಗರಿಂದ. ಎಲ್ಲಾರ್ದು ಒಂದೇ ಒಂದು ರಿಕ್ವೆಸ್ಟ್ ಇತ್ತು, ಎಲ್ಲರೂ ಒಂದೇ ಕೇಳ್ಕೊಂತಿರೋದು ಏನಂದ್ರೆ, ಇದರಿಂದ ಒಂದು ಡ್ರಗ್ಸಿಂದ ನಮ್ಮ ಏರಿಯಾ ಫ್ರೀ ಮಾಡಿ, ನಮ್ಮ ಸೊಸೈಟಿ ಫ್ರೀ ಮಾಡಿ, ನಮ್ಮ ಮಕ್ಕಳ ಫ್ಯೂಚರ್ ಒಳ್ಳೇದಾಗ್ಲಿ, ಸ್ವಲ್ಪ ಎಲ್ಲರೂ ಟ್ರೈ ಮಾಡಿ ಅಂತ. ಮುಂದೆ ನಾವು ಬರೋಕ್ಕಾಗಲ್ಲ, ನೀವುಗಳು ಮುಂದೆ ನಿಂತ್ಕೊಳ್ಳಿ, ಯಾಕಂದ್ರೆ ನಾವು ಮುಂದೆ ಬಂದರೆ ನಾಳೆ ನಮಗೆ ಟಾರ್ಗೆಟ್ ಮಾಡ್ತಾರೆ. ಅವರು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರೆ ಅವ್ರು ನಮಗೆ ಟಾರ್ಗೆಟ್ ಮಾಡ್ತಾರೆ. ಇದಕ್ಕೆ ಮುಂಚೆ ಹಿಂಗೆ ಮಾಡಿದ್ದಾರೆ, ಅದಕ್ಕಾಗಿ ನೀವೆಲ್ಲ ಮುಂದೆ ಬನ್ನಿ ಅಂತ ಹೇಳಿದ್ರು. ನಾವೆಲ್ಲ ರಿಕ್ವೆಸ್ಟ್ ಮೇಲೆ ಮುಂದೆ ಬಂದು ಕೆಲಸ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ನಾವು ಸುಮಾರು ಒಂದು 10 ಇಂದ 15 ಹುಡುಗರಿಗೆ 2 ದಿವಸದಲ್ಲಿ ನಾವು ಸ್ಪಾಟಲ್ಲಿ ವಿತ್ ಪ್ರೂಫ್ಸು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದರಲ್ಲಿ ಒಂದಿಬ್ರು ಹುಡುಗರು ನಮಗೆ ಟೂಲ್ಸ್ ಸಮೇತ ಸಿಕ್ಕಿದ್ದಾರೆ, ವೆಪನ್ಸ್ ಇತ್ತು ಅವ್ರ ಹತ್ರ ಗಾಡಿಗಳಲ್ಲಿ. ಅವರು